ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂಗಾರು ಮಳೆ ಆರಂಭ ಆಗ್ತಾ ಇದ್ದಂಗೆ ಕೃಷಿ ಚಟುವಟಿಕೆಗೆ ರೈತರು ಈಗ ಮುಂದಾಗಿದ್ದಾರೆ. ಕೃಷಿ ಕ್ಷೇತ್ರಗಳಲ್ಲಿ ಈಗ ಬಿತ್ತನೆ ಬೀಜಕ್ಕೆ ಮುಗಿಬಿದ್ದಿದ್ದಾರೆ. ಹಾವೇರಿಯಲ್ಲಿ ಬೀಜಕ್ಕಾಗಿ ಹಾಸಿಗೆ ದಿಂಬು ಸಮೇತ ಸರತಿ ಸಾಲಿನಲ್ಲಿ ರೈತರು ಬಂದು ನಿಲ್ಲುವಂಥ ಪರಿಸ್ಥಿತಿ ಎದುರಾಗಿದೆ. ಕೊನೆಗೇನು ಮಾಡಿದ್ರು? ಪೊಲೀಸರ ಸರ್ಪಗಾವಲಿನಲ್ಲಿ ಈ ಬಿತ್ತನೆ ಬೀಜವನ್ನು ವಿತರಣೆ ಮಾಡಿದರು. ಅದರೊಂದು ವರದಿ ನಿಮ್ಮ ಮುಂದೆ. ಹಾವೇರಿ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ಆರಂಭ. ಬಿತ್ತನೆ ಬೀಜ ಖರೀದಿಗಾಗಿ ಅನ್ನದಾತರು ಹರಸಾಹಸ. ಹಾವೇರಿ ಜಿಲ್ಲೆಯಾದ್ಯಂತ ಮುಂಗಾರು ಪೂರ್ವ ಉತ್ತಮ ಮಳೆಯಾಗಿದ್ದು ಬಿತ್ತನೆ ಬೀಜಕ್ಕೆ ಭಾರಿ ಬೇಡಿಕೆ ವ್ಯಕ್ತವಾಗಿದೆ. ಬೀಜ ಖರೀದಿಗಾಗಿ ರೈತ ಸಂಪರ್ಕ ಕೇಂದ್ರದ ಎದುರು ರೈತರು ಹಗಲು ರಾತ್ರಿ ಸರದಿಯಲ್ಲಿ ನಿಲ್ಲತೊಡಗಿದ್ದಾರೆ. ಕೌಂಟರ್ಗಳ ಸಂಖ್ಯೆ ಕಡಿಮೆ ಇದ್ದು ಆನ್ಲೈನ್ ನೋಂದಣಿ ಪ್ರಕ್ರಿಯೆ ವಿಳಂಬವಾಗ್ತಾ ಇದೆ. ಇದರ ಪರಿಣಾಮ ಸಕಾಲಕ್ಕೆ ಬೀಜ ಸಿಗದೆ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹಾವೇರಿ, ಕರ್ಜಗಿ, ಬಂಕಾಪುರ, ರಟ್ಟಿಹಳ್ಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರ ದಟ್ಟಣೆ ಹೆಚ್ಚು. ರಾತ್ರಿ ವೇಳೆಯೇ ಕೇಂದ್ರದ ಎದುರು ಮಲಗಿ ರೈತರು ಸರದಿಯಲ್ಲಿ ನಿಂತು ಬೀಜ ಖರೀದಿ ಮಾಡೋ ಪರಿಸ್ಥಿತಿ ಎದುರಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಕೃಷಿ ಕೇಂದ್ರದ ಬಳಿ ಜಮಾಯಿಸಿದ್ರು. ಪೊಲೀಸರ ಭದ್ರತೆಯಲ್ಲಿ ಬೀಜವನ್ನ ವಿತರಿಸಲಾಯಿತು. ಸಮರ್ಪಕವಾಗಿ ಬೀಜ ನೀಡುತ್ತಿಲ್ಲ ಅಂತ ಆರೋಪಿಸಿ ಬಂಕಾಪುರದಲ್ಲಿ ರೈತರು ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಕರ್ಜಗಿ ಮತ್ತು ಹಾವೇರಿ ಕೇಂದ್ರದಲ್ಲೂ ರೈತರು ಬೀಜಕ್ಕಾಗಿ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಜಿಲ್ಲೆಯಲ್ಲಿ 3.14 ಲಕ್ಷ ಹೆಕ್ಟೇರ್ ಬಿತ್ತನೆ ಪ್ರದೇಶ ಇದೆ. ಮಳೆಯಾಶ್ರಿತ ಪ್ರದೇಶ 2.50 ಲಕ್ಷ ಹೆಕ್ಟೇರ್ ಇದ್ರೆ ಬಹುತೇಕರು ಮೆಕ್ಕೆಜೋಳ ಬಿತ್ತನೆಗೆ ಸಿದ್ಧತೆ ನಡೆಸಿದ್ದು ಆ ಬೀಜಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಶೇಂಗಾ, ಸೋಯಾಬೀನ್ ಬೀಜಕ್ಕೂ ಬೇಡಿಕೆ ಇದೆ. ಆದರೆ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಅಗತ್ಯಕ್ಕೆ ತಕ್ಕಂತೆ ಬೀಜ ನೀಡುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಡೆದಾಡಿ ಸಾಯಕ್ ಕುಂತೀವಿ. ಮಳೆ ಒಂದಾಗೈತಿ, ಬಿತ್ತಾಕ್ ಬೀಜನ ಸಿಗೋದು. ಯಾಕೆ ಹೋಗಲ್ರಿ ಬೀಜನ? 8 ದಿವಸ ಆತ್ರಿ ನಾವ್ ಬರೋದು ಹೋಗೋದ ಮಾಡಕ್ ಅಂತ ಇನ್ನು ಕೂಪನ್ ಸತಿ ಕೊಡಕ್ ಹೋಲ್ರಿ. ಇಂಥ ದಿವ್ಸ ಕೊಡ್ತಾವ ಅಂತ ಹೇಳುವಲ್ರ. ಹೊಡೆದಾಟ ಕಚ್ಚಾರ ಬೀಜವನ್ನು ಕೊಡ್ತಾ ಇಲ್ಲ, ಇನ್ನೂ ಕೊಟ್ಟಿಲ್ಲ. ನಾವು ಬೆಳೆದವಾಗ ತುಂಬಾ ಇಳುವರಿ ಲೇಟ್ ಆಗುತ್ತೆ. ನಮಗೆ ಲೇಟ್ ಆಗಿದ್ರೆ ಸರಿಯಾಗಿ ಬೀಜದ ವ್ಯವಸ್ಥೆ ಕೊಡ್ತಾ ಇಲ್ಲ. ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ರಾತ್ರಿ ಬಂದು 9 ಗಂಟೆ ಬಂದು ಇನ್ನೂ ಬೀಜ ಕೊಟ್ಟಿಲ್ಲ ನಮಗೆ. ಈ ತರ ಸಮಸ್ಯೆ ಆಗುತ್ತೆ. ತುಂಬಾ ಜನ ಇದ್ದಾರೆ, ಬಂದಿದ್ದಾರೆ. ಇಲ್ಲಿ ಇದಕ್ಕೆ ಪರಿಹಾರ ಬೇಗ ಕೊಡ್ಲೇಬೇಕಂತ ಕೇಳ್ತೀವಿ. ಒಟ್ಟಿನಲ್ಲಿ ಬೀಜ ಖರೀದಿಯ ಮುನ್ಸೂಚನೆ ಇದ್ರೂ ಅಧಿಕಾರಿಗಳು ಹೆಚ್ಚಿನ ಕೌಂಟರ್ ತೆರೆದಿಲ್ಲ ಅಂತ ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದು, ಆರಂಭದಲ್ಲೇ ಕೃಷಿ ಇಲಾಖೆ ರೈತರಿಗೆ ಬೀಜ ವಿತರಣೆಯಲ್ಲಿ ವಿಫಲವಾಗಿದ್ದು, ಮುಂದಿನ ದಿನಗಳಲ್ಲಿ ರೈತರ ಬೇಡಿಕೆಗೆ ತಕ್ಕಂತೆ ಬಿತ್ತನೆ ಬೀಜ ವಿತರಣೆ ಮಾಡುತ್ತಾ ಕಾದು ನೋಡಬೇಕು. ಎಂಡಿ ಹಣಗಿ, ಜಿ ಕನ್ನಡ ನ್ಯೂಸ್, ಹಾವೇರಿ.